ಸೂಪರ್ ಬಜಾರ್ ಅಂದರೆ ನಾನು ನೋಡಿದ ಅಂಗಡಿ ದೊಡ್ಡ ಅದು ಅಂಗಡಿ, ಅದರಲ್ಲಿ ಕಾಲು ಹಾಕಲಿಕ್ಕೆ ಜಾಗ ಇಲ್ಲದಷ್ಟು ಮಾಲ್ ಹಾಕ್ತಾನೆ. 1 ಕೋಟಿ ಬೆಲೆ ಬಾಳ್ದು ಒಂದೊಂದು ಅಂಗಡಿ. ಇದರಲ್ಲಿ ಯಾರು ಇರೋದು ಗೊತ್ತಾ ನಿಮಗೆ? ನನ್ನ ಮಗಳವನ್ನ ಕೊಲ್ಲಿಕ್ಕೆ ಎಲ್ಲ ಗುಲಾಬಿ ಶೆಟ್ಟಿ ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು, ಅಳಿಯಂದಿರ ಭಾವಂದಿರು ಎಲ್ಲ ಅವರೇ ಇರುವುದು 7 ಅಂಗಡಿಯಲ್ಲಿ. ಇದು ಈಗ ಯಾರಿಗಾಯಿತು ನೀವು ಹೇಳಿ? ನನ್ನ ಮಗಳಿಗಾಯ್ತಾ? ನೀವು ಉತ್ತರ ಕೊಡಿ ನನಗೆ. ನಾನು ಒಂದು ದುಃಖಪಟ್ಟ ತಾಯಿ. ಈಗ ಗುಲಾಬಿ ಶೆಟ್ಟಿಗೆ 1 ಮಗು ಓದೋದು, ಇನ್ನೂ 3 ಜನ ಹುಡುಗಿ 3 ಜನ ಹುಡುಗರಿದ್ದಾರೆ. ನನ್ನ 3 ಜನ ನನ್ನ ಅಳಿಯ ಹೋದ. ನನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಜೀವನ ಇಲ್ಲ. ಏನು ಉಂಟಾ ಜೀವನ? ನಂದು 3 ಜನ ಹೋದರು, ಅವರಿಗೆ ಒಂದು ಮಗು ಹೋದದ್ದು. ಇನ್ನೂ ಇದ್ದಾರೆ ಬೇಕಾದಷ್ಟು. ಈಗ ಇವ ಸತ್ತಿದ್ದಾನೆ, ಯಾರೂ ಬಂದಿಲ್ಲ. ಅದನ್ನು ಬಿಟ್ಟು ಬರೋದಿಲ್ಲ. ಇಷ್ಟು ಹಣ ರಾಶಿ ಬೀಳುವಾಗ ಯಾಕೆ ಬರಬೇಕು? ಇವ ಸತ್ತಿದ್ದಾನಂತ ಒಬ್ಬ ಬಂದಿದ್ದಾನೆ, ಅವ ಇವನೊಟ್ಟಿಗೆ ಇಲ್ಲ, ಅವನಷ್ಟಕ್ಕೆ ಸಪರೇಟ್ ಇದ್ದ. ಒಬ್ಬ ಬಂದಿದ್ದಾನೆ, ಮತ್ತು ಯಾರು ಬರಲಿಲ್ಲ. ಅಲ್ಲ, ಹಾಗೆ ಉಂಟಲ್ಲ. ನಾನು ಟಿ ವಿಯಲ್ಲಿ ನೋಡಿದೆ, ನನ್ನ ಮಗಳು ಸ್ಟೇಟ್ಮೆಂಟ್ ಕೊಟ್ಟದ್ದು. ನಾನು ಹೋಮಕುಂಡದಲ್ಲಿ ಸುಡಲಿಲ್ಲ, ಹೋಮಕುಂಡದ ಬಳಿ ಇಟ್ಟಿಗೆ ಹಾಕಿ ಹಲಿಗೆ ಇಟ್ಟು ಮಲಗಿಸಿ ಮಗನ ಹತ್ರ ಬೆಂಕಿ ಹುಟ್ಟಿಸಿದ್ದೇನೆ ವಿಧಿ ಪ್ರಕಾರ. ನೀವು ಯಾಕೆ ಅದನ್ನು ನೋಡಲಿಲ್ಲ? ನಾನು ಬೆಂಗಳೂರಲ್ಲಿದ್ದವಳು ಟಿ ವಿಯಲ್ಲಿ ನೋಡಿದ್ದೇನೆ, ಅವಳು ಹೀಗೆ ಹೇಳಿಕೆ ಕೊಟ್ಟಳು ಅಂತೇಳಿ. ವಿಧಿ ಪ್ರಕಾರ ಮಗನ ಹತ್ರ ಬೆಂಕಿ ಕೊಡಿಸಿದ್ದೇನೆ. ಆನಂತರ ಇದು ಭಸ್ಮ ನೀರಿಗೆ ಹಾಕಿದ್ದೇನೆ ಹೇಳ್ತಾಳಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ. ಈಗ ಅವಳು ಮಾಡಿದರೆ ಅವಳಿಗೆ ಕೋರ್ಟಿನಲ್ಲಿ ಶಿಕ್ಷೆ ಆಗದಿದ್ದರೂ ದೇವರ ಕೋರ್ಟ್ ಇದೆಯಲ್ಲ, ಅದು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ.